ಸ್ನೇಹಿತರೆ, ಒಂದು ಕ್ಷಣ ಊಹಿಸಿ, ನೀವು ನಿಮ್ಮ ಮನೆಯಲ್ಲಿ ಶಾಂತವಾಗಿ ಕುಳಿತಿರ್ತೀರಾ. ಇದ್ದಕ್ಕಿದ್ದಂತೆ ನೆಲ ಕಂಪಿಸಲು ಶುರುವಾಯಿತು. ಫ್ಯಾನ್ ಅಲ್ಗಾಡ್ತಿದೆ, ಗೋಡೆಯ ವಸ್ತುಗಳು ಕೆಳಗೆ ಬೀಳುತ್ತೆ, ಜನರು ಹೊರಗೆ ಓಡೋಕೆ ಆರಂಭಿಸ್ತಾರೆ. ಹಾಗಿದ್ರೆ ಈ ಘಟನೆ ಯಾಕೆ ನಡೆಯುತ್ತೆ? ಭೂಮಿ ನಿಜವಾಗಿಯೂ ಕಂಪಿಸುತ್ತಾ? ಅದನ್ನೇ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಭೂಕಂಪ ಅಂದ್ರೇನು? ಭೂಕಂಪ ಹೇಗೆ ಉಂಟಾಗುತ್ತೆ? ಭೂಮಿಯ ಒಳಭಾಗದಲ್ಲಿ ಏನಾಗುತ್ತೆ? ಭೂಕಂಪವನ್ನ ಹೇಗೆ ಅಳಿತಾರೆ? ಭೂಕಂಪ ಬಂದಾಗ ಏನ್ ಮಾಡಬೇಕು ಅನ್ನೋದೇ ಈ ವಿಡಿಯೋ. ಭೂಕಂಪ ಅಂದ್ರೆ ಭೂಮಿಯ ಮೇಲ್ಮೈ ಏಕಾಏಕಿ ಕಂಪಿಸೋದು. ಭೂಮಿಯ ಒಳಭಾಗದಲ್ಲಿ ಸಂಗ್ರಹವಾದ ಶಕ್ತಿ ಸಡನ್ ಆಗಿ ಬಿಡುಗಡೆಯಾಗಿ ಕಂಪನ ಉಂಟಾಗುತ್ತೆ. ಈ ಕಂಪನ ವೇವ್ಸ್ ಅಲೆಗಳ ರೂಪದಲ್ಲಿ ಹರಡುತ್ತೆ. ನಾವು ಜನರಲ್ ಆಗಿ ಭೂಮಿಯನ್ನ ಸ್ಥಿರ, ಕಾನ್ಸ್ಟೆಂಟ್ ಅಂತ ಭಾವಿಸ್ತೀವಿ. ಆದ್ರೆ ಭೂಮಿಯ ಒಳಗೆ ನಿರಂತರವಾಗಿ ಚಲನೆ ನಡೀತಿರುತ್ತೆ. ಅದೇ ಕೆಲವೊಂದ್ಸತಿ ಭೂಕಂಪವಾಗಿ ಕಾಣಿಸುತ್ತೆ. ಭೂಕಂಪವನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ಭೂಮಿಯನ್ನ ತಿಳಿದುಕೊಳ್ಬೇಕು. ಭೂಮಿ ಮುಖ್ಯವಾಗಿ 3 ಪದರಗಳನ್ನ ಹೊಂದಿದೆ. 1 ಭೂಪದರ, ಕ್ರಸ್ಟ್, ನಾವು ವಾಸಿಸುವ ಭಾಗ. 2 ಮ್ಯಾಂಟಲ್, ಬಿಸಿ ಮತ್ತು ಅರ್ಧ ದ್ರವ, ಲಿಕ್ವಿಡ್ ನಂತಿರೋ ಪದರ. ಇನ್ನು 3ನೇ ಪದರ ಕೋರ್, ಭೂಮಿಯ ಕೇಂದ್ರ ಭಾಗ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಭೂಮಿಯ ಮೇಲಿನ ಪದರ ಒಂದು ಪೀಸ್, ತುಂಡಲ್ಲ. ಇದು ದೊಡ್ಡ ದೊಡ್ಡ ಭಾಗಗಳಾಗಿ ಡಿವೈಡ್ ಆಗಿವೆ. ಇವುಗಳನ್ನೇ ಟೆಕ್ಟೋನಿಕ್ ಪ್ಲೇಟ್ಗಳು ಅಂತ ಕರೀತಾರೆ. ಈ ಪ್ಲೇಟ್ಗಳು ವರ್ಷಕ್ಕೆ ಕೆಲವೇ ಸೆಂಟಿಮೀಟರ್ ಚಲಿಸುತ್ತೆ. ಈ ಟೆಕ್ಟೋನಿಕ್ ಪ್ಲೇಟ್ಗಳು ಮೂವ್ ಆಗ್ಬೇಕಾದ್ರೆ ಒಂದರ ಕಡೆ ಒಂದು ಮೂವ್ ಆಗುತ್ತೆ, ಅಥವಾ ಆಪೋಸಿಟ್ ಆಗಿ ಮೂವ್ ಆಗುತ್ತೆ. ಮತ್ತೆ ಕೆಲವು ಸತಿ ಒಂದ್ರ ಮೇಲೆ ಇನ್ನೊಂದು ಜಾರುತ್ತೆ. ಈ ಮೂವ್ಮೆಂಟ್ ಆಗ್ಬೇಕಾದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ತುಂಬಾ ಟೈಮ್ ಆದ್ಮೇಲೆ ಆ ಪ್ರೆಷರ್ ರಿಲೀಸ್ ಆಗುತ್ತೆ. ಇದರಿಂದಲೇ ಭೂಕಂಪದ ಅಲೆಗಳು ಉತ್ಪತ್ತಿಯಾಗುತ್ತೆ. ಈ ಅಲೆಗಳು, ಈ ವೇವ್ಸ್ ನೆಲವನ್ನ ಕಂಪಿಸೋ ಹಾಗೆ ಮಾಡುತ್ತೆ. ಈ ಭೂಕಂಪ ಆರಂಭವಾಗೋ ಸ್ಥಳ ಫೋಕಸ್, ಕೇಂದ್ರ ಬಿಂದು. ಅದರ ನೇರವಾಗಿ ಮೇಲಿರುವ ಭೂಮಿಯ ಮೇಲಿನ ಸ್ಥಳವನ್ನ ಉಪಕೇಂದ್ರ, ಎಪಿಸೆಂಟರ್ ಅಂತೀವಿ. ಈ ಭೂಮಿ ಕಂಪಿಸಿದಾಗ ಈ ಉಪಕೇಂದ್ರದ ಬಳಿ ಹೆಚ್ಚು ಪರಿಣಾಮ ಕಾಣಬಹುದು. ಈ ಭೂಕಂಪದಲ್ಲಿ 3 ಪ್ರಮುಖ ಅಲೆಗಳಿವೆ. ಪಿ ವೇವ್ಸ್, ಪಿ ಅಲೆ ಅತ್ಯಂತ ವೇಗವಾಗಿ ಸಾಗುತ್ತೆ. ಎಸ್ ವೇವ್ಸ್, ಎಸ್ ಅಲೆ ಕಟ್ಟಡಗಳಿಗೆ ಹೆಚ್ಚು ಕಂಪನ ಉಂಟು ಮಾಡುತ್ತೆ. ಸರ್ಫೇಸ್ ವೇವ್ಸ್, ಇದು ಭೂಮಿಯ ಮೇಲ್ಮೈಯಲ್ಲಿ ಹರಡಿ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ. ಈ ಭೂಕಂಪದ ತೀವ್ರತೆಯನ್ನ ರಿಕ್ಟರ್ ಮಾಪಕ ಮೂಲಕ ಅಳಿತೀವಿ. ಈ ರಿಕ್ಟರ್ ಸ್ಕೇಲ್ನಲ್ಲಿ 2 ರಿಂದ 3 ಇದ್ರೆ ಸ್ವಲ್ಪ ಕಂಪನ ಆಗುತ್ತೆ. 4 ರಿಂದ 5 ಇದ್ರೆ ನಮ್ಗೆ ಭೂಕಂಪದ ಅನುಭವವಾಗುತ್ತೆ. 6 ರಿಂದ 7 ಇದ್ದಾಗ ಭೂಕಂಪದಿಂದ ಹಾನಿಯಾಗುತ್ತೆ. ಅದೇ 8ಕ್ಕಿಂತ ಜಾಸ್ತಿ ಆದ್ರೆ ದೊಡ್ಡ ಪ್ರಮಾಣದ ವಿನಾಶ ಆಗುತ್ತೆ. ಈ ಭೂಕಂಪವನ್ನ ರೆಕಾರ್ಡ್ ಮಾಡೋಕೆ ಬಳಸೋ ಇನ್ಸ್ಟ್ರೂಮೆಂಟ್ ನೇಮ್ ಸೈಸ್ಮೋಗ್ರಾಫ್. ಇನ್ನು ಇಂಡಿಯಾದಲ್ಲಿ ಭೂಕಂಪವನ್ನ ನೋಡಿದ್ರೆ, ಇಂಡಿಯನ್ ಟೆಕ್ಟೋನಿಕ್ ಪ್ಲೇಟ್ ನಾರ್ತ್ ಕಡೆ ಮೂವ್ ಆಗ್ತಿದ್ರೆ ಇದು ಯುರೇಷಿಯನ್ ಟೆಕ್ಟೋನಿಕ್ ಪ್ಲೇಟ್ ಮೇಲೆ ಪ್ರೆಷರ್ ಆಗ್ತಿದೆ. ಇದರಿಂದಲೇ ನಾವು ಹಿಮಾಲಯ ಪ್ರದೇಶ, ಈಶಾನ್ಯ ಭಾರತ, ಗುಜರಾತ್, ಉತ್ತರ ಭಾರತ ಈ ಕಡೆ ಹೆಚ್ಚು ಭೂಕಂಪಗಳನ್ನ ಸಂಭವಿಸ್ತಿರೋದನ್ನ ನೋಡಬಹುದು. ಭೂಕಂಪ ಬಂದಾಗ ಗಾಬರಿಯಾಗದೆ ಗಟ್ಟಿಯಾಗಿರೋ ಟೇಬಲ್ ಕೆಳಗೆ ಹೋಗೋದು, ಕಿಟಕಿಗಳಿಂದ ದೂರ ಇರಬೇಕು, ಲಿಫ್ಟ್ ಬಳಸಬಾರ್ದು. ಒಂದ್ ವೇಳೆ ಹೊರಗಡೆ ಇದ್ರೆ ತೆರವಾದ ಓಪನ್ ಜಾಗಕ್ಕೆ ಹೋಗ್ಬೇಕು. ಈ ಭೂಕಂಪ ಒಂದು ಪ್ರಕೃತಿ ಶಕ್ತಿ. ಇದು ಭೂಮಿಯೊಳಗಿನ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆಯಿಂದ ಉಂಟಾಗುತ್ತೆ. ಇದಿಷ್ಟು ಭೂಕಂಪದ ಬಗ್ಗೆ. ಮತ್ತೊಂದು ವಿಭಿನ್ನ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ.